ಜೆ ಟಿವಿ ಡಿಜಿಟಲ್ ನ್ಯೂಸ್ ಕ್ಯಾಮ್ರಾದ ಕಣ್ಣಿಗೆ ಮನಸ್ಸು ಮಿಡಿಯುವ ಒಂದು ಜೀವನ ಕತೆ ಸೆರೆಯಾಗಿದೆ. ಹುಟ್ಟಿನಿಂದಲೇ ವಿಕಲಚೇತನರಾಗಿದ್ದರೂ ಆತ್ಮಸ್ಥೈರ್ಯ ಕಳೆದುಕೊಳ್ಳದ ವ್ಯಕ್ತಿ ಟಿ ರಾಜು. ಅಪ್ಪಟ ಕನ್ನಡ ಅಭಿಮಾನಿಯಾಗಿರುವ ಇವರು ಜೀವನದ ಕಠಿಣ ಪರಿಸ್ಥಿತಿಯ ನಡುವೆಯೂ ತಮ್ಮ ಪತ್ನಿಯನ್ನು ಸ್ವತಃ ನೋಡಿಕೊಳ್ಳುತ್ತಿದ್ದಾರೆ. ಹುಟ್ಟಿನಿಂದಲೇ ವಿಕಲಚೇತನರಾಗಿರುವ ಟಿ ರಾಜು ಅವರ ಜೀವನ ಇಂದು ಕಣ್ಣೀರು ತರಿಸುವಂತಿದೆ. ಅಪ್ಪಟ ಕನ್ನಡ ಅಭಿಮಾನಿಯಾಗಿರುವ ಅವರು ಬದುಕಿನ ಅನಿವಾರ್ಯತೆಯಿಂದ ತಮ್ಮ ಪತ್ನಿಯೊಂದಿಗೆ ಜೀವನ ಸಾಗಿಸಲು ಇಂದು ಭಿಕ್ಷೆಯನ್ನೇ ಜೀವನೋಪಾಯವನ್ನಾಗಿ ಮಾಡಿಕೊಂಡಿದ್ದಾರೆ. ಮಕ್ಕಳು ಮದುವೆಯಾಗಿ ತಮ್ಮ ಜೀವನದಲ್ಲಿ ದೂರವಾಗಿದ್ದು ಸರ್ಕಾರದಿಂದಲೂ ಯಾವುದೇ ರೀತಿಯ ನೆರವು ಸಿಕ್ಕಿಲ್ಲ ಎಂಬುದು ಇನ್ನಷ್ಟು ನೋವಿನ ಸಂಗತಿ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಇವರನ್ನು ಗುರುತಿಸಿ ಒಂದು ಸಣ್ಣ ಅಂಗಡಿಯಾದರೂ ನೀಡಿ ಸ್ವಾಭಿಮಾನದಿಂದ ಬದುಕುವ ಅವಕಾಶ ಕಲ್ಪಿಸಬೇಕು ಎಂಬುದು ನಮ್ಮ ಜೆ ಟಿವಿ ಡಿಜಿಟಲ್ ನ್ಯೂಸ್ನ ಹೃದಯಪೂರ್ವಕ ಮನವಿ. ಒಬ್ಬ ವ್ಯಕ್ತಿಯ ಬದುಕನ್ನು ಬದಲಾಯಿಸಲು ಸರ್ಕಾರದ ಒಂದು ಸಣ್ಣ ಸಹಾಯ ಸಾಕು. ಏನು ಹೆಸರು ಯಜಮಾನ್ರದು? ಟಿ ರಾಜು. ಹಾಂ, ಡಿ ರಾಜು. ಈ ಕನ್ನಡದ್ದು ಎಷ್ಟು ಇದು ಮಾಡ್ಬಿಟ್ಟಿದ್ರಲ್ಲ, ಎಷ್ಟು ಅಭಿಮಾನಿ ನೀವು? ಎಷ್ಟು ಅಭಿಮಾನಿ? ಅಭಿಮಾನಿಗಳಾಯ್ತಾನ. ಹಾಂ, ಅಭಿಮಾನಿ ಗಾಡಿದೆಲ್ಲ ಐತೆ. ಹಾಂ 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 ಇದೆ ಇದೆ ಇಲ್ಲಿ. ಎಷ್ಟು ಅಭಿಮಾನಿ ನೀವು? ಎಷ್ಟು ಅಭಿಮಾನಿ? ಕೋಟಿಗೆ ಅವ್ರೆ. ಹಾಂ, ಕೋಟಿಗೆ ಅವ್ರೆ. ಕೋಟಿ ಅಭಿಮಾನಿ ನೀವು. ಹಾಂ, ಎಷ್ಟು ವರ್ಷದಿಂದ ಏನಾಯ್ತು ಕಾಲು ನಿಮ್ಮದು? ಹ್ಯಾಂಡಿಕ್ಯಾಪ್ ನೋಡಿ. ಏನಾಯಿತು? ಏನಾಗಿತ್ತು? ಚಿಕ್ಕ ವಯಸ್ಸಿಂದನೇ. ಚಿಕ್ಕ ವಯಸ್ಸಿಂದನೇ ಅಂಗವಿಕಲರಾ? ಹಾಂ ಹಾಂ. ನನ್ನ ತಾಯಿ ಊಟದಿಂದ ಬರೋವಾಗ. ಹಾಂ, ಏನು ಮಾಡ್ತಿದ್ರಿ? ಏನು ಬಿಸ್ನೆಸ್ ಮಾಡ್ತೀರಾ? ಏನು ವ್ಯಾಪಾರ ಮಾಡ್ತೀರಾ? ಏನು ಕೆಲಸ ಮಾಡ್ತೀರಾ? ಭಿಕ್ಷಾ ಬಿಡ್ತಾ ಇದ್ದೀನಿ. ಭಿಕ್ಷಾ ಬೇಡಿ ನಾನು ಹೆಂಡ್ತಿನ ಕಾಪಾಡ್ತಾ ಇದ್ದೀನಿ. ಭಿಕ್ಷೆ ಬೇಡಿ. ಓಹೋ. ಮಕ್ಕಳೆಲ್ಲ ಲವ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಹೋಗ್ಬಿಟ್ರು. ನನ್ನ ಹೆಂಡ್ತಿನ ನಾನು ಕಾಪಾಡ್ಕೊತೀನಿ. ಬೇರೆ ಯಾವುದು ಕೆಲಸ ಏನು ಕಾಲಾಗಲ್ಲ. ನಮ್ಮ ಅಲ್ಲ, ಸರ್ಕಾರದಿಂದ ಏನು ಇದಿಲ್ವಾ? ಪೆನ್ಷನ್ ಬರ್ತದೆ. ಪೆನ್ಷನ್ ಬರುತ್ತೆ ಅಷ್ಟೇ ಅಲ್ಲ. ಸರ್ಕಾರದಿಂದ ಏನಾದರೂ ಒಂದು ಅಂಗಡಿ ಹಾಕ್ಕೊಡೋದು ಏನು ಮಾಡಿಕೊಟ್ಟಿಲ್ಲ ನಿಮಗೆ? ಅಂದರೆ ಭಿಕ್ಷೆ ಬಿಡೋದೇ ನಿಮ್ಮದು. ಭಿಕ್ಷೆ ಬಿಡಿ ಜೀವನ ಮಾಡ್ತೀರಾ. ನಿಮ್ಮ ಹೆಸರು? ಟಿ ರಾಜ. ಬಿ ರಾಜ. ಟಿ ರಾಜ. ಪಿ 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 ಟಿ ಟಿ ಡಿ ರಾಜ. ನೋಡಿ, ಇವರು ಭಿಕ್ಷೆ ಬೇಡಿ ಜೀವನ ಮಾಡ್ತಾರಂತೆ. ನಮ್ಮ ಸರ್ಕಾರ ಯಾಕೆ ಇವ್ರಿಗೆ ನಾವು ಗುರುತಿಸಿ ಇವ್ರಿಗೆ ಯಾವ್ದಾರ ಒಂದು ಅಂಗಡಿ ಹಾಕ್ಕೊಡೋದು, ಯಾವ್ದಾರ ಒಂದು ಇದೋ ಮಾಡ್ಕೊಡ್ಬೋದಲ್ವ? ಹಾಂ, ನೋಡಿ ಎಷ್ಟು ಕನ್ನಡ ಅಭಿಮಾನಿ ಇವರು. ಹಾಂ, ಕನ್ನಡದ ಎಷ್ಟು ಅವರು ಇದು ಮಾಡ್ತಾರೆ ನೋಡಿ. ಹಾಂ, ಆಮೇಲೆ ನಿಮಗೆ ಸರ್ಕಾರದಿಂದ ಏನು ಅನುದಾನ ಏನು ಕೊಟ್ಟಿಲ್ವಾ? ಏನಿಲ್ಲ ಸರ್. ಸರ್ಕಾರದ ಇವತ್ತೆಲ್ಲ ಏಕೆಂದರೆ ಅಂಗವಿಕಲರಿಗೆ ಸರ್ಕಾರದಿಂದ ಇದೆಲ್ಲ ಇದೆ, ಕೊಟ್ಟಿಲ್ವಾ? ಇನ್ನೂ ಏನಿಲ್ಲ ಸರ್. ಏನು ಕೊಟ್ಟಿಲ್ಲ. ತುಂಬ ಒಳ್ಳೆಯದಾಗಲಿ ನಿಮಗೆ. ನೀವು ಕನ್ನಡದ ಅಭಿಮಾನಿಯಾಗಿದ್ದೀರಿ. ನಿಮಗೆ ಕನ್ನಡ ಮಾತೆ ಮತ್ತು ಕರ್ನಾಟಕದ ಜನ ನಿಮ್ಮನ್ನು ಎಲ್ಲರೂ ಗುರುತಿಸಿ ನಿಮಗೆ ಸಹಾಯ ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ. ಹಾಂ.